ಅಮೆರಿಕಾಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಇರಾನ್ ಪ್ಲಾನ್ ಮಾಡಿಕೊಂಡಿದೆ. ಹೌತಿ ಬಂಡುಕೋರರ ಮೇಲೆ ಬಂದೂಕಿಟ್ಟು ಅಮೆರಿಕಾಗೆ ಶೂಟ್ ಮಾಡಿದೆ. ಹರ್ಮುಜ್ ಜೊತೆಗೆ ಅಮೆರಿಕ ಕಟ್ಟಿ ಹಾಕುವುದಕ್ಕೆ ಮತ್ತೊಂದು ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ ಇರಾನ್. ಅಮೆರಿಕಕ್ಕೆ ತೈಲ ಸರಬರಾಜಾಗುವಂತಹ ಜಲಸಂಧಿ ಬಂದ್ಗೆ ಪ್ಲಾನ್ ನಡೆದಿದೆ. ನೋಡಿ, ಇರಾನ್ನ ಪ್ಲಾನ್ ಯಾವ ರೀತಿ ಮಾಡ್ತಾ ಇದೆ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾವ ಎಚ್ಚರಿಕೆಗೂ ಕೂಡ ಬಗ್ತಾ ಇಲ್ಲ ಇರಾನ್. ಅದು ತನ್ನದೇ ಆದಂತಹ ರೀತಿಯಲ್ಲಿ ದಾಳಿಯನ್ನ ಮುಂದುವರೆಸಿದೆ. ಅದರಲ್ಲೂ ಇಸ್ರೇಲ್ನ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿ ನಡೆಸ್ತಾ ಇರುವಂತಹ ಅಟ್ಯಾಕ್ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ವಿಶ್ವಕ್ಕೆ ಶಾಕ್ ಕೊಡೋದಕ್ಕೆ ಇರಾನ್ನಿಂದ ದೊಡ್ಡ ಅಸ್ತ್ರ. ಹೊರ್ಮುಜ್ ಜಲಸಂಧಿ ಮೇಲೆ ಹಿಡಿತ ಸಾಧಿಸಿದೆ ಇರಾನ್. ಮತ್ತೊಂದು ಜಲಸಂಧಿ ಮೇಲೂ ಕೂಡ ಹಿಡಿತವನ್ನ ಸಾಧಿಸೋದಕ್ಕೆ ಇರಾನ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಕೆಂಪು ಸಮುದ್ರ ಸುಯೇಜ್ ಕಾಲುವೆ ಸಂಪರ್ಕಿಸುವಂತಹ ಜಲಸಂಧಿ ಇದು. ಬಾಬ್ ಅಲ್ ಬಂದೇಬ್ ಮೇಲೆ ಕಂಟ್ರೋಲ್ಗೆ ಬಿಗ್ ಪ್ಲಾನ್ ಅನ್ನು ನಡೆಸಿದೆ. ಯೆಮನ್ ನೈಋತ್ಯ ಭಾಗದಲ್ಲಿರುವಂತಹ ಬಾಬ್ ಅಲ್ ಬಂದೇಬ್ ಜಗತ್ತಿಗೆ ಮತ್ತೊಂದು ಪೆಟ್ಟನ್ನ ಕೊಡೋದಕ್ಕೆ ಇರಾನ್ ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಹೌತಿ ಬಂಡುಕೋರರ ಮೂಲಕ ಜಲಸಂಧಿ ನಿಯಂತ್ರಣಕ್ಕೆ ತಂತ್ರವನ್ನ ರೂಪಿಸ್ತಾ ಇದೆ. ನೋಡಿ, ಬಾಲ್ ಎಲ್ ಮಂದೇಬಾ ಈ ಬಂದಾದ್ರೆ ಏನಾಗುತ್ತೆ ಅನ್ನುವಂಥದ್ದು ಇಡೀ ಜಗತ್ತಿಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಇರಾನ್ ನಡೆಸಿರುವಂತಹ ಪ್ಲಾನ್ ಇದು. ಈಗಾಗಲೇ ಹರ್ಮುಜ್ ಜಲಸಂಧಿಯನ್ನ ತನ್ನ ವಶದಲ್ಲಿ ಪಡ್ಕೊಂಡಿದೆ. ಈಗ ಬಾಲ್ ಎಲ್ ಮಂದೇಬಾ ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳ ನಡುವಿನ ಜಲಸಂಧಿ ಇದು. ಕೆಂಪು ಸಮುದ್ರವನ್ನ ಅಡೇನ್ ಕೊಲ್ಲಿ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸುವಂಥದ್ದು. ನೋಡಿ, ಗಮನಿಸ್ತಾ ಇದೀವಿ ಅಮೆರಿಕಕ್ಕೆ ಶಾಕ್ ಕೊಡೋದಕ್ಕೆ ಇರಾನ್ ಯಾವ ರೀತಿ ಪ್ಲಾನ್ ಅನ್ನ ರೂಪಿಸಿದೆ ಅನ್ನೋದು. ಬಾಲ್ ಎಲ್ ಮಂದೇಬ್ನ ಬಂದಾದ್ರೆ ಏನೇನ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ಅದರಿಂದ ಯಾವ್ಯಾವ ರಾಷ್ಟ್ರಕ್ಕೆ ತೊಂದರೆ ಆಗತ್ತೆ. ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳ ನಡುವಿನಂತಹ ಜಲಸಂಧಿ ಇದು. ಇದೇನಾದ್ರೂ ಕ್ಲೋಸ್ ಆದ್ರೆ ಕೆಂಪು ಸಮುದ್ರವನ್ನ ಅಡೇನ್ ಕೊಲ್ಲಿ ಅರಬ್ಬಿ ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸುತ್ತಿದ್ದು. ಒಂದು ಕಡೆ ಆಫ್ರಿಕಾದ ಜಿಬೂತಿ, ಎರಿಟ್ರಿಯಾ ದೇಶಗಳಿದೆ. ಜಲಸಂಧಿಯ ಮತ್ತೊಂದು ಕಡೆ ಏಷ್ಯಾದ ಯೆಮನ್ ದೇಶ ಇದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ತೈಲ ಸಾಗಣೆಯಾಗುವಂತಹ ಜಲಸಂಧಿ ಇದು. ಅದು ಕೂಡ ಪ್ರಮುಖ ಜಲಸಂಧಿ. ಪರ್ಷಿಯನ್ ಕೊಲ್ಲಿಯಿಂದ ಯುರೋಪ್ ಅಮೆರಿಕಾಗೆ ಸಾಗಾಟ ಮಾಡಲಾಗುತ್ತೆ ಆ ಜಲಸಂಧಿ ಮುಖಾಂತರವಾಗಿ. ಅಂದ್ರೆ ಇದೇ ಮಾರ್ಗವಾಗಿ ಅಮೆರಿಕಕ್ಕೆ ತೈಲ ಸಾಗಾಟವಾಗುತ್ತೆ. ನೋಡಿ, ಹೊರ್ಮುಜ್ ಬಂದಾದಾಗ ಟ್ರಂಪ್ ಏನ್ ಹೇಳ್ತಾ ಇದ್ರು, ನಮ್ಗೆ ಯಾವುದೇ ರೀತಿ ನಷ್ಟ ಇಲ್ಲ ಅಂತ. ಸುಯೇಜ್ ಕಾಲುವೆಯು ಈ ಜಲಸಂಧಿಗೆ ಹೆಬ್ಬಾಗಿಲಾಗಿದೆ. ಸುಯೇಜ್ ಕಾಲುವೆಯನ್ನ ಬಂದ್ ಮಾಡಿದ್ರೆ ಅಮೆರಿಕಾಗೆ ಪೆಟ್ಟು ಕೊಟ್ಟಂತಾಗುತ್ತೆ. ಇದು ಇರಾನ್ನ ಬಹುದೊಡ್ಡ ಪ್ಲಾನ್. ಏಷ್ಯಾ ಯುರೋಪ್ ನಡುವಿನ ವ್ಯಾಪಾರ ಬಂದಾಗುತ್ತೆ. ಬಾಲ್ ಎಲ್ ಮಂದೇಬ್ನಲ್ಲಿ ಹೌತಿ ಬಂಡುಕೋರರದ್ದೇ ಆರ್ಭಟ ನಡೀತಾ ಇದೆ. ಅಲ್ಲಿ ಇನ್ನು ಮುಂದೆಯೂ ಕೂಡ ಅವರನ್ನ ಬಳಸ್ಕೊಂಡು ದಾಳಿಯನ್ನ ನಡೆಸೋದಕ್ಕೆ ಇರಾನ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಬಂಡುಕೋರರ ಮೂಲಕ ಜಲಸಂಧಿ ನಿಯಂತ್ರಣಕ್ಕೆ ಇರಾನ್ ಬಹುದೊಡ್ಡ ಪ್ಲಾನ್ ಅನ್ನ ರೂಪಿಸ್ತಾ ಇದೆ. ಪರ್ಷಿಯನ್ ಕೊಲ್ಲಿಯಿಂದ ಅಮೆರಿಕ ತೈಲ ಆಮದು ಮಾಡಿಕೊಳ್ಳಲಾಗುತ್ತೆ. ಹೀಗಾಗಿ ಅಮೆರಿಕಕ್ಕೆ ಪೆಟ್ಟು ಕೊಡುವಂತಹ ನಿಟ್ಟಿನ ಪ್ರಯತ್ನಗಳು. ಅಮೆರಿಕದ ತೈಲದ ಬೇಡಿಕೆಯ ಒಂದು ಭಾಗ ಈ ಜಲಸಂಧಿಯಿಂದ ಸಪ್ಲೈ ಆಗುತ್ತೆ. ಬಾಲ್ ಎಲ್ ಮಂದೇಬಾ ಬಂದ್ ಮಾಡಿದ್ರೆ ಅಮೆರಿಕಾಗೆ ಪೆಟ್ಟು ಕೊಡುವಂತಹ ದೊಡ್ಡ ಮಟ್ಟದ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅಮೆರಿಕಾದಲ್ಲಿ ತೈಲದ ದರ ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈಗ ಹರ್ಮುಜ್ ಜಲಸಂಧಿ ಬಂದಾಗಿರುವಂತಹ ಕಾರಣದಿಂದಾಗಿ ಏನ್ ಅಮೆರಿಕ ಹೇಳ್ತಾ ಇತ್ತು, ನಮ್ಗೆ ಯಾವುದೇ ರೀತಿ ನಷ್ಟ ಇಲ್ಲ ಅಂತ. ಆದ್ರೆ ಈ ಜಲಸಂಧಿ ಬಂದಾದ್ರೆ ಅಮೆರಿಕಕ್ಕೆ ನಿಜಕ್ಕೂ ದೊಡ್ಡ ಪೆಟ್ಟು.